ನಮಸ್ತೆ ದೊಡ್ಡಬಳ್ಳಾಪುರ. ಇದು ನಿಮ್ಮ ತ್ರಿವರ್ಣ ನ್ಯೂಸ್. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು 2024ರ ಕೃಷಿ ಮೇಳವನ್ನು GKVKಯಲ್ಲಿ ಹವಾಮಾನ ಚತುರ ಡಿಜಿಟಲ್ ಕೃಷಿ ಎಂಬ ಘೋಷವಾಕ್ಯದೊಡನೆ ನವೆಂಬರ್ 14ರಿಂದ ನವೆಂಬರ್ 17ರವರೆಗೆ ಕೃಷಿ ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ, ಮೀನುಗಾರಿಕೆ, ರೇಷ್ಮೆ ಇಲಾಖೆ, ಪಶುಸಂಗೋಪನೆ ಹೀಗೆ ಹಲವಾರು ಇಲಾಖೆಗಳ ಸಹಯೋಗದೊಡನೆ ಜರುಗಿದ್ದು ಸಾರ್ವಜನಿಕರಿಗೆ ಅದರಲ್ಲೂ ರೈತರಿಗೆ ಮಾರ್ಗದರ್ಶನ ನೀಡುವ ಮೂಲಕ ಈ ವರ್ಷವೂ ಸಾರ್ಥಕತೆಯನ್ನ ಮೆರೆದ ಕೃಷಿ ಮೇಳದ ಸನ್ನಿವೇಶಗಳನ್ನು ನೋಡುತ್ತಾ ಸಾಗೋಣ ಬನ್ನಿ. ಇವಾಗ ನೀವು ನೋಡ್ತಾ ಇರೋಂಥ ವೆರೈಟಿ ಬಂದ್ಬಿಟ್ಟು ಗಪೀಸ್ ಅಂತ ಹೇಳಿ ಫುಲ್ ಎಲ್ಲ ಬಂದು ಮೇಲ್ ಗಪೀಸ್ ಇದ್ದಾವೆ. ಇದರಲ್ಲಿ ಬಂದು ನಿಮಗೆ ಸ್ವಾಟೈಲ್ ಪ್ಲಾಟಿ, ಕೋಯ್ ಪ್ಲಾಟಿ ಅವೈಲೇಬಲ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ನಿಮಗೆ ಗೋಲ್ಡಲ್ಲಿ ಇಂಪೋರ್ಟೆಡ್ ವೇರಿಯಂಟು ರ್ಯಾಂಚೋ ಗೋಲ್ಡ್ ಅಂತ ಮತ್ತು ಬಬಲ್ ಐ ಗೋಲ್ಡ್ ಅಂತ. ಈ ಮೀನುಗಳನ್ನ ನೀವು ಸ್ವಲ್ಪ ಬಿಗ್ ಸೈಜ್ ಟ್ಯಾಂಕಲ್ಲಿ ಇಡಬೇಕಾಗಿ ಬರುತ್ತೆ. ಅಪ್ ಟು 12ರಿಂದ 14 ವರ್ಷ ಉಳಿಯುತ್ತೆ ಈ ಮೀನಾದರೆ. ಇದನ್ನು ಕೂಡ ಅವಾಗಲೇ ನೋಡಿದಂಥ ಸನ್ಸೆಟ್ಟು, ಸ್ವಾಟೈಲ್ ಪ್ಲಾಟೀಸು ಇವೆಲ್ಲ ಬಂದು ತುಂಬ ಗ್ರೂಪಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಅಕ್ವೇರಿಯಮ್ಸಲ್ಲೇ ಆಗಲಿ, ನಿಮ್ಮ ಮನೆ ಮುಂದೆಗಡೆ ತೊಟ್ಟಿ ಏನಾದರೂ ಇದ್ದರೆ ತೊಟ್ಟಿಯಲ್ಲಿ ಬಿಡ್ಬೋದು. ಇದಕ್ಕೆಲ್ಲ ಮೋಟ್ರು ಇದೆಲ್ಲ ಬೇಕು ಅನ್ನೋ ಅಂಥ ನೆಸೆಸಿಟಿನೇ ಬರಲ್ಲ. ಇದರ ನೆಕ್ಸ್ಟ್ ನೋಡ್ತಾ ಇರೋದು ಬಂದು ಇದೆಲ್ಲ ಚಿಕ್ಲಿಡ್ ಫ್ಯಾಮಿಲಿಗೆ ಬರುತ್ತೆ. ಇವೆಲ್ಲ ಸಣ್ಣ ಮೀನುಗಳ ಜೊತೆ ಇರಲ್ಲ, ಬಿಟ್ಟರೆ ಈ ಪ್ರಜಾತಿದು ಮಾತ್ರನೇ ಬಿಡಬೇಕು, ಬೇರೆ ಮೀನುಗಳ ಜೊತೆ ಇದು ಉಳಿಯಲ್ಲ. ನೆಕ್ಸ್ಟ್ ಈ ಕಡೆ ನೋಡಿದ್ರೆ ಇದನ್ನ ಡಿಸ್ಕಸ್ ಫಿಶ್ ಅಂತ ಕರೀತಾರೆ, ಕಿಂಗ್ ಆಫ್ ಅಕ್ವೇರಿಯಂ ಫಿಶಸ್ ಅಂತ. ರೇಟು ಜಾಸ್ತಿ, ಮೇಂಟೆನೆನ್ಸ್ ಕೂಡ ಜಾಸ್ತಿ. ಬಟ್ ನಿಮ್ಮ ಹತ್ರ ಒಂದ್ಸತಿ ಸೆಟ್ ಆದರೆ ಮೀನು ಆಲ್ಮೋಸ್ಟ್ ನಿಮಗೆ ಅದ್ರ ಬಾಡಿ ಲೆಂತು 8ರಿಂದ 9 ಇಂಚು ಬರುತ್ತೆ. ಒಂದು ಪಾಂಪ್ಲೆಟ್ ಮೀನು ಸೈಜ್ ಅಷ್ಟು ಬರುತ್ತೆ ಇದು. ನಿಮಗೆ ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ ಇದು. ಇದು ಬಂದು ಹೊಸ ಪ್ರಜಾತಿ. ಇದು ಬಂದು ಕಲರ್ಡ್ ವಿಡೋ ಟೆಟ್ರಾಸ್ ಅಂತ ಕರೀತಾರೆ. ಇವಾಗ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇರೋಂಥ ಫಿಶಸ್ ಅಂದರೆ ಆಲ್ ಓವರ್ ದ ವರ್ಲ್ಡ್ ಇದೇನೇನೆ. ಇದರಲ್ಲಿ ನಿಮಗೆ ಟೋಟಲ್ ಆಗಿ 7 ಕಲರ್ಸ್ ಬರುತ್ತೆ. ನಮ್ಮ ಕಾಮನ್ ಮೀನಲ್ಲಿ ಏನೇನು ಕಲರ್ಸ್ ಬರುತ್ತೆ ಆಲ್ಮೋಸ್ಟ್ ಆ ಎಲ್ಲ ಕಲರ್ಸೂ ನಿಮಗೆ ಈ ಫಿಶ್ ವೇರಿಯಂಟಲ್ಲಿ ಅವೈಲೇಬಲ್ ಇದೆ. ಅದ್ರ ನೆಕ್ಸ್ಟು ಟೈಗರ್ ಬಾರ್ಬ್ ಅಂತ ಕರೀತಾರೆ ಇದನ್ನು. ಇದು ಟೈಗರ್ ಬಾರ್ಬ್ಸ್ ಅಂದ್ಬಿಟ್ಟು ನಿಮಗೆ ಟೋಟಲ್ ಆಗಿ ಇವಾಗ 4 ಕಲರಲ್ಲಿ ಅವೈಲೇಬಲ್ ಇದೆ. ಇದೆಲ್ಲ ಬಂದು ಜೆನೆಟಿಕಲಿ ಮಾಡಿಫೈ ಮಾಡಿರುವಂಥ ಫಿಶಸ್ಸು. ಇವಾಗೆಲ್ಲ ತುಂಬ ರನ್ನಿಂಗಲ್ಲಿರುವಂಥದ್ದು ಈ 2 ವೇರಿಯೇಷನ್ಸೇ ನಿಮಗೆ ತುಂಬ ಜಾಸ್ತಿ ರನ್ನಿಂಗಲ್ಲಿದೆ ಆಲ್ ಓವರ್ ದ ಮಾರ್ಕೆಟ್. ಸರ್, ಇವೆಲ್ಲ ಪ್ರಾಡಕ್ಟ್ಸ್ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಗೋಶಾಲೆ ಗೋ ಉತ್ಪನ್ನಗಳದ್ದು. ಅಂದರೆ ಹಸು ಸಗಣಿ, ಗಂಜಲ, ಹಾಲು ಮತ್ತು ತುಪ್ಪದಿಂದ ಮಾಡಿರೋಂಥ ಉತ್ಪನ್ನಗಳಿವೆ. ಇಲ್ಲಿದೆಯಲ್ಲ, ಇದು ವರ್ಮಿ ಕಾಂಪೋಸ್ಟ್ ಅಂತ ಹೇಳಿ ಎರೆಹುಳು ಗೊಬ್ಬರ. ಇದು ಹಸು ಸಗಣಿಯಲ್ಲಿ ನಾವು ಎರೆಹುಳುಗಳನ್ನು ಬಿಲ್ಡ್ ಮಾಡಿ ರೆಡಿ ಮಾಡಿರೋಂಥ ಗೊಬ್ಬರ ಇದು. ಅದು ನೆಕ್ಸ್ಟ್ ಇದು ಬಂದು ಪೆಸ್ಟ್ ಕಂಟ್ರೋಲ್ ಅಂತ ಹೇಳಿ. ಈ ಪೆಸ್ಟ್ ಕಂಟ್ರೋಲ್ ಬಂದು ಗಿಡಗಳಿಗೆ, ಎಲೆಗಳಿಗೆ, ಹುಳಗಳು ಕುಂದಿರ್ತಾ ಇದ್ದರೆ ಸ್ಪ್ರೇ ಮಾಡಿದರೆ ಹುಳಗಳು ಕಡಿಮೆ ಆಗುತ್ತೆ. ಹೂಗಳು ಎಲ್ಲ ಉದ್ರದ್ದೆಲ್ಲ ಕಡಿಮೆ ಆಗಿ ಫಲ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಬಂದು ಅಗ್ರಿ ಪಂಚಗವ್ಯ ಅಂತೇಳಿ ಗಿಡಗಳಿಗೆ ಗ್ರೋತ್ಗೆ ಹಾಕುವಂಥ ಗೊಬ್ಬರ ಇದು. ಆಮೇಲೆ ನಮ್ಮ ಹತ್ರ ಸಕ್ರಾಮೃತ ಅಂತ ಬರುತ್ತೆ. ಇದು ಬಂದು ಹೊಟ್ಟೆ ಉಬ್ಬರ, ಅಜೀರ್ಣ, ಗ್ಯಾಸ್ಟ್ರಿಕ್ಕು ಏನೇ ಇತ್ತಂದ್ರೂ ಕಡಿಮೆ ಆಗುತ್ತೆ.
ಇದು ಬಂದು ಗೋಮೂತ್ರ ಅರ್ಕ ಅಂತೇಳಿ, ಇದನ್ನು ನಾವು ಡಿಸ್ಟಿಲೈಸ್ ಮಾಡಿ ಬಟ್ಟೆಯೆಲ್ಲ ಇಳಿಸಿರ್ತೀವಿ. ಇದು ಕುಡಿಯೋದ್ರಿಂದ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸಣ್ಣ ಪುಟ್ಟ ಕಫ, ಕೆಮ್ಮು, ನೆಗಡಿ, ಶೀತ ಎಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ಇದು ಪಂಚಗವ್ಯ ಸೋಪ್ ಅಂತೇಳಿ. ಪಂಚಗವ್ಯ ಅಂದರೆ ನಿಮ್ಗೆ ಗೊತ್ತು, ಗೋಮೂತ್ರ, ಸಗಣಿ, ಹಾಲು, ಮೊಸರು ಇವೆಲ್ಲ ಹಾಕಿ ಮಾಡಿರೋವಂಥದ್ದು. ಇದ್ರ ಜೊತೆಗೆ ಮುಲ್ತಾಯಿ ಮಿಟ್ಟಿ, ಬೇವಿನ ಎಣ್ಣೆ ಇರುತ್ತೆ. ಇದು ಚರ್ಮಕ್ಕೆಲ್ಲ ತುಂಬ ಒಳ್ಳೆಯದು. ಆಮೇಲೆ ಪಂಚಗವ್ಯ ಫೇಸ್ ಪ್ಯಾಕ್ ಅಂತ ಬರುತ್ತೆ. ಈ ಪಂಚಗವ್ಯ ಫೇಸ್ ಪ್ಯಾಕ್ ಬಂದು ಮಖದಲ್ಲಿರೋ ಪಿಂಪಲ್ಸ್, ರ್ಯಾಷಸ್ನ ಕಡಿಮೆ ಮಾಡುತ್ತೆ. ಆಮೇಲೆ ಗ್ಲೋನೆಸ್ ಕೊಡುತ್ತೆ. ಆಮೇಲೆ ಇದು ಟೂತ್ ಪೌಡರ್ ಅಂತೇಳಿ, ಗೋದಂತ ಟೂತ್ ಪೌಡರ್ ಅಂತ ಮಾಡಿದ್ದೀವಿ. ಇದರಲ್ಲಿ ನಾವು ಅಮೃತಧಾರೆ, ಆಮೇಲೆ ತುಳಸಿ, ಹಿಮಾಲಯನ್ ಸಾಲ್ಟು ಈ ಥರದ ಹರ್ಬಲ್ಸ್ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಹಲ್ಲುಳು ಕಡಿಮೆ ಆಗುತ್ತೆ. ಸಣ್ಣ ಪುಟ್ಟ ಹೊಸಡುಗಳದ್ದು ತೊಂದರೆ ಇತ್ತಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಇದು ಬಂದು ಪಂಚಗವ್ಯ ಪೇನ್ ರಿಲೀಫ್ ಆಯಿಲ್ ಅಂತೇಳಿ. ಇದು ಬಂದು ಮಂಡಿ ನೋವು, ಕತ್ತು ನೋವು, ಭುಜ ನೋವು, ಬೆನ್ನೋವು, ಯಾವುದೇ ರೀತಿ ಜಾಯಿಂಟ್ಸ್ ಪೇನ್ ಇದ್ದರೂ ಕಡಿಮೆ ಆಗುತ್ತೆ. ಆಮೇಲೆ ಇದು ತ್ರಿಶೂಲ್ ಪೇನ್ ಬಾಮ್ ಅಂತೇಳಿ. ಇದು ಕೂಡ ಹಾಗೆ, ಅದು ಲಿಕ್ವಿಡಲ್ಲಿ ಇರುತ್ತೆ, ಇದು ಕ್ರೀಮಲ್ಲಿ ಇರುತ್ತೆ. ಇದು ಕೂಡ ಬಳಸ್ಬೋದು. ಇದು ಬಂದು ಪಂಚಗವ್ಯ ಹೇರ್ ಆಯಿಲ್ ಅಂತೇಳಿ. ಈ ಪಂಚಗವ್ಯ ಜೊತೆಗೆ ನಾವು ಬ್ರಾಹ್ಮಿ, ಭೃಂಗರಾಜು, ಮಸ್ಟರ್ಡ್ ಆಯಿಲು ಈ ಥರದ್ದು ಕೆಲವೊಂದು ಹರ್ಬಲ್ಸ್ ಎಲ್ಲ ಹಾಕಿ ಮಾಡಿರ್ತೀವಿ. ಇದು ಕೂದಲ ಸ್ಟ್ರಾಂಗ್ ಮಾಡುತ್ತೆ, ಉದ್ದ ಬೆಳೆಯೋಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಆಮೇಲೆ ಇದು ಬಂದು ಅಗ್ನಿಹೋತ್ರ ಧೂಪ ಅಂತೇಳಿ. ಮನೆಯಲ್ಲಿ ಅಗ್ನಿಹೋತ್ರ ಹೋಮ ಮಾಡಿದಾಗ ಏನಾಗ ಸ್ಮೆಲ್ ಬರುತ್ತಲ್ಲ ಆ ಥರದ್ದು ಇರುತ್ತೆ. ಇದು ನಾವು ಯಾವುದೇ ರೀತಿ ಕೆಮಿಕಲ್ಸ್ ಹಾಕದೆ ಮಾಡಿರೋವಂಥದ್ದು. ಇದರಲ್ಲಿ ಹಸು ಸಗಣಿ, ಗಂಜಲ ಜೊತೆಗೆ ಪಚ್ಚಕರ್ಪೂರ, ನೀಮ್ ಹರ್ಬು ಈ ಥರದ್ದು ಹರ್ಬಲ್ಸ್ ಎಲ್ಲ ಹಾಕಿ ಮಾಡಿರ್ತೀವಿ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂದರೆ ಸಣ್ಣ ಪುಟ್ಟ ಕೆಮ್ಮುಗಳು ಬರುತ್ತೆ. ಕೆಲವೊಬ್ಬರಿಗೆ ಜಾಸ್ತಿ ಮನೆಯೆಲ್ಲ ಹೊಗೆ ಆಗಿ ಕೆಮ್ಮುಗಳು ಬರುತ್ತಲ್ಲ ಆ ಥರದ್ದು ಇದರಲ್ಲಿ ಬರೋದಿಲ್ಲ. ಇದು ಮೈಲ್ಡ್ ಆಗಿರುತ್ತೆ, ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು. ಆಮೇಲೆ ಇದು ಬಂದು ಪಂಚಗವ್ಯ ದೀಪಗಳು ಅಂತೇಳಿ. ಇದು ಸಗಣಿಯಿಂದ ಮಾಡುವಂಥದ್ದು, ಒನ್ ಟೈಮ್ ಯೂಸ್ ಮಾಡುವಂಥದ್ದು. ಇದು ಕೂಡ ಉರಿದು ಭಸ್ಮ ಆಗುತ್ತೆ. ಇವು ಹಚ್ಚೋದ್ರಿಂದ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಆಮೇಲೆ ಆಕ್ಸಿಜನ್ ಪವರ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಮನೆಗೆಲ್ಲ ತುಂಬ ಒಳ್ಳೆಯದು. ಆಮೇಲೆ ಈ ಥರ ಬೆರಣಿ ಬರುತ್ತೆ ಸರ್, ದೇಸಿ ಹಸು ಸಗಣಿಯಿಂದ ಮಾಡಿರೋಂಥ ಬೆರಣಿ ಇದು. ಇದು ಒಂದು ಮನೆಯಲ್ಲಿ ಅಗ್ನಿಹೋತ್ರ ಹೋಮಕ್ಕೆ, ಆಮೇಲೆ ನೀವು ಸಣ್ಣ ಮಕ್ಕಳು ಹುಟ್ಟಿದಾಗ ಲೋಬನೆಲ್ಲ ಹಾಕ್ತಾರಲ್ವ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಈ ಕಾರ್ಡಲ್ಲಿರೋ ನಂಬರಿಗೆ ಫೋನ್ ಮಾಡಿದರೆ ಪಾರ್ಸಲ್ ವ್ಯವಸ್ಥೆ ಕೂಡ ಸಿಗುತ್ತೆ. ಪಾರ್ಸಲಿಂದ ಎಕ್ಸ್ಟ್ರಾ ಚಾರ್ಜಸ್ ಬೀಳುತ್ತೆ. ಎಲ್ಲ MRP ರೇಟಲ್ಲೇ ಸಿಗುತ್ತೆ ನಿಮಗೆ. ನಮಸ್ತೆ. ಇದು 3-in-1 ಮಿಷಿನು. ಇದು ಹಾಲು ಕರಿಯುತ್ತೆ. ಇದು ಇಂಪೋರ್ಟೆಡ್ ಮಿಷಿನು. ಇದು ಓನ್ಲಿ ಎಲೆಕ್ಟ್ರಿಕ್ಕು. ಇದರಲ್ಲಿ ಜನ್ರೇಟ್ರು, ಮೈತೊಳೆ ಮಿಷಿನ್ ಎಲ್ಲ ಬರುತ್ತೆ. ಇದರಲ್ಲಿ ಕೆಳಗಡೆ ಪಂಪ್ ಇರುತ್ತೆ ಹಾಲು ಕರಿ ಮಿಷಿನ್ದು. ಇದು 20 ಲೀಟ್ರ್ ಕ್ಯಾನ್ ಬರುತ್ತೆ, ಸ್ವಿಝರ್ ಕಂಪ್ನಿದು. ಇದು ಹಸು ಮೇವು ಕಟ್ ಮಾಡೋ ಮಿಷಿನು. 3 HP ಮೋಟ್ರ್ ಬರುತ್ತೆ, 25,000. ಇದು 38,000 ಆಗುತ್ತೆ. ಇದು 48,000 ಆಗುತ್ತೆ ಮ್ಯಾನುವಲ್ ಆಗಿ. ಇದು ಹಸು ಮೈಯೂಜ ಬ್ರಷ್ ಕಟ್ರು, ಹಸು ಮೈಯೂಜ ಬ್ರಷ್ ಅದು. ನಾವು KMF ರಾಜನಕುಂಟೆಯಿಂದ ಈಗ ಸೊಸೈಟಿಗೆ ನಾವು ಸಪ್ಲೈ ಮಾಡ್ತೀವಲ್ಲ, ಬೈಪಾಸ್ ಆಗಿರ್ಬೋದು, ನಂದಿನಿ ಗೋಲ್ಡ್ ಆಗಿರ್ಬೋದು, ಅದ್ರ ಬಗ್ಗೆ ಡಿಸ್ಪ್ಲೇ ತೋರಿಸ್ತಾ ಇದ್ದೀವಿ ರೈತರಿಗೆ. ನಮ್ಮಲ್ಲಿ ಯಾವ್ಯಾವ ರೀತಿ ಫೀಡ್ಸ್ ಅವೈಲೇಬಿಲಿಟಿ ಇದೆ ಅಂತ. ಮತ್ತು ತಿರ್ಗಾ ಸ್ಲ್ಯಾಬಿಂದ ಹಿಡಿದು ಇದೆ. ಇದು ನೆಕ್ಕು ಬೆಲ್ಲ ಅಂತ. ಇದು ಜೀರ್ಣೋಪಯೋಗಕ್ಕೆ ಹಾಗೂ ಮತ್ತು ತಿರ್ಗಾ ಅವಕ್ಕೆ ಡೈಜೆಷನ್ ಸಿಸ್ಟಮ್ಗೆ ತುಂಬ ಅನುಕೂಲ ಆಗುತ್ತೆ. ಮೇಯ್ನಾಗಿ ರುಮೆನಲ್ಲಿ ಜಾಸ್ತಿ ಹೀಟ್ ಅಂಶ ಇರುತ್ತೆ ಹಸುಗಳಲ್ಲಿ, ಸೊ ಅದನ್ನ ಕಡಿಮೆ ಮಾಡೋಕ್ಕೆ ಇದು ಯೂಸ್ ಮಾಡ್ತೀವಿ ಆಲ್ಮೋಸ್ಟು. ಮತ್ತು ತಿರ್ಗಾ ಹಸುಗಳು ಏನಾರ ಮಣ್ಣು ಆ ಥರ ಏನಾರ ನೆಗ್ದಿದ್ದಾಗ ಇದನ್ನ ಸಪ್ಲಿಮೆಂಟಾಗಿ ಕೊಡ್ತೀವಿ ನಾವು, ಅವನ್ನ ಬಿಡುತ್ತೆ. ಮತ್ತು ತಿರ್ಗಾ ಇವೆಲ್ಲ ಕಾಳುಗಳು ಇದನ್ನೆಲ್ಲ ಯೂಸ್ ಮಾಡಿ ಫೀಡ್ಸ್ ಮಾಡ್ತೀವಿ ಅನ್ನೋ ಒಂದು ಡೆಮಾನ್ಸ್ಟ್ರೇಷನ್ಗೋಸ್ಕರ ಇದು ಇಟ್ಟಿದ್ದೀವಿ. ಮತ್ತು ತಿರ್ಗಾ ಇದು ಮಿನರಲ್ ಮಿಕ್ಸ್ಚರ್ಸ್ ಇದೆಯಲ್ಲ, ಇದು ಎಲ್ಲ ಕಾಂಪೋನೆಂಟ್ ಸೇಮ್ ಮಿನರಲ್ಸ್, ಬಟ್ ಇದು ಯಾವ್ಯಾವ ವಲಯದಿಂದ ಅಂತ ಇಂಡಿಕೇಟ್ ಮಾಡೋಕ್ಕೆ ಕಲರ್ ಚೇಂಜ್ ಮಾಡಿದ್ದೀವಿ ಅಷ್ಟೇ. ಅವರ ಸಬ್ದ ಬ್ರಾಂಚಸ್ಸಿಂದ ರಾಜನಕುಂಟೆ ಆಗಿರ್ಬೋದು, ಹಾಸನದಲ್ಲಿ ಒಂದಿದೆ. ಈ ಥರ ಒಂದೊಂದು ಬ್ರಾಂಚು ಒಂದೊಂದು ವಲಯಕ್ಕೆ ಇದು ಇಂಡಿಕೇಟ್ ಮಾಡೋಕ್ಕೋಸ್ಕರ ಕಲರ್ ಚೇಂಜ್ ಇದೆ. ಮತ್ತು ಇದು ಸಮೃದ್ಧಿ ಅಂತ. ಇದು ಆ್ಯಕ್ಚುಲಿ ಇದು SNF ಮತ್ತು ಫ್ಯಾಟಿ ಅಂಶಕ್ಕೆ ತುಂಬ ಉಪಯೋಗ ಆಗುತ್ತೆ ಹಸುಗಳಿಗೆ. ನಾವು ಆಹಾರ ಭದ್ರತೆಯನ್ನು ಕಾಪಾಡಿಕೊಳ್ಳಬಹುದು. ಮತ್ತು ಉತ್ತಮ ತಳಿಗಳ ಅಥವಾ ಪೌಷ್ಟಿಕ ತಳಿಗಳ ವಿತರಣೆಯನ್ನು ಮಾಡುವುದರೊಂದಿಗೆ ನಾವು ಆಹಾರ ಒಂದೇ ನಾಳೆಯಲ್ಲಿ 2 ಮುಖಗಳಿದ್ದಂತೆ ಹೇಳಿ ನಮ್ಮ ಅಪಾರ ಅನುಭವವನ್ನು ನಮ್ಮ ಅಪಾರ ಅನುಭವವನ್ನು ವ್ಯವಸ್ಥಾಪನಾ ವಿವರಿಸುತ್ತಾ ಅವರಿಗೆ ಈ ಕಾರ್ಯಕ್ರಮ ಅಧ್ಯಕ್ಷರನ್ನು ವಹಿಸಿ ಈ ಕಾರ್ಯಕ್ರಮವನ್ನು ವಿನೂತನವಾಗಿ ನಡೆಸಿಕೊಟ್ಟಿರ್ತಾರೆ.
ಅದೇ ಬೀಜ ಆಗುತ್ತೆ, ಅದೇ ಮುಚ್ಕೊಂಡ್ಬರುತ್ತೆ. ರೊಟೇಷನ್ see the hotel is not in so everything is battery operated. You ಹೇಳೋದಲ್ಲ ಸರ್, ಸೊ ಬ್ಯಾಟರಿ ಆಪರೇಟ್ equipment. Next question I will targeting EV. Very good. Thank you.